ರಾಕಿಂಗ್ ಸ್ಟಾರ್ ಯಶ್ ಬರ್ಡೇಗೆ ಟಾಕ್ಸಿಕ್ ಟೀಸರ್ ಅನ್ನ ಗಿಫ್ಟ್ ಆಗಿ ಅಭಿಮಾನಿಗಳಿಗೆ ನೀಡಲಾಗಿದೆ. ಚಿತ್ರತಂಡದಿಂದ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಹಾಲಿವುಡ್ ರೇಂಜ್ ಅಲ್ಲಿ ಸಿನಿಮಾದ ಮೇಕಿಂಗ್ ಇದೆ. ಪ್ರತಿಯೊಂದು ಸೀನ್ಗಳು ಹಾಲಿವುಡ್ ಸಿನಿಮಾ ರೇಂಜ್ ಅಲ್ಲಿ ಇದೆ ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಟೀಸರ್ ರಿಲೀಸ್ ಆದ 2 ಗಂಟೆಯಲ್ಲಿ 17 ಲಕ್ಷ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಇನ್ನು ಮುನ್ನುಗ್ತಾ ಇದೆ ನಾಗಾಲೋಟದಲ್ಲಿ. ರಯಾ ಪಾತ್ರದಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ. ಯಶ್ ಹುಟ್ಟುಹಬ್ಬಕ್ಕೆ ಶುಭಾಶಯಗಳ ಮಹಾಪುರದ ಮಧ್ಯದಲ್ಲಿ ಅಭಿಮಾನಿಗಳಿಗೆ ಗಿಫ್ಟ್ ಆಗಿ ಟಾಕ್ಸಿಕ್ನ ಟೀಸರ್ ಸಿಕ್ಕಿದೆ. ಯಶ್ 40ನೇ ಬರ್ಡೇ ಇರೋದ್ರಿಂದ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಹಾಲಿವುಡ್ ರೇಂಜ್ ಅಲ್ಲಿ ಸಿನಿಮಾದ ಮೇಕಿಂಗ್ ಮಾಡಲಾಗಿದೆ. ಸಖತ್ ಸ್ಟೈಲಿಶ್ ಲುಕ್ನಲ್ಲಿ ಯಶ್ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಯಾ ಪಾತ್ರದಲ್ಲಿ ಯಶ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಇರೋ ಕಾರಣ ಯಶ್ ಅಭಿಮಾನಿಗಳಿಗೆ ಈ ಸತಿ ಬರ್ಡೇ ದಿನ ಸಿಕ್ಕಿಲ್ಲ. ಬರ್ಡೇ ಪ್ರಯುಕ್ತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇನ್ನು ನಾನು ಮನೆಯಲ್ಲಿ ಇರೋದಿಲ್ಲ, ಲಭ್ಯ ಇರಲ್ಲ, ದಯವಿಟ್ಟು ಯಾರೂ ಮನೆ ಹತ್ರ ಬರಬೇಡಿ ಅಂತ ಹೇಳಿ ಯಶ್ ಮೊದಲೇ ಫ್ಯಾನ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಗೀತಾ, ಯಶ್ ಬರ್ಡೇ ಪ್ರಯುಕ್ತ ಅಭಿಮಾನಿಗಳಿಗಂತೂ ಒಂದು ಭರ್ಜರಿಯಾಗಿ ಗಿಫ್ಟ್ ಸಿಕ್ಕಿದೆ. ಇಷ್ಟು ದಿನ ಕಾದಿದ್ದಕ್ಕೂ ಒಂದು ಗಿಫ್ಟ್ ಸಿಕ್ಕಿದೆ ನಮಗೆ. ಅದು ಹಾಲಿವುಡ್ ರೇಂಜ್ ಅಲ್ಲಿ ಇದೆ. ಅಂದ್ರೆ ಕನ್ನಡ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋ ಯಶ್ ಕನಸು ಮತ್ತೊಮ್ಮೆ ಇದ್ರ ಮುಖಾಂತರ ನನಸಾಗತ್ತಾ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ. ಖಂಡಿತ ಶರ್ಮಿತಾ, ಇವತ್ತು ಯಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಟೀಸರ್, ಅದ್ಭುತವಾಗಿರುವಂತಹ ಒಂದು ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ಸೊ ನಾವು ಹಾಲಿವುಡ್ಗೆ ಹೋಗಲ್ಲ ಅಥವಾ ನಾವು ಬಾಲಿವುಡ್ಗೆ ಹೋಗಲ್ಲ, ಅಲ್ಲಿನವ್ರನ್ನ ನಾವು ಇಲ್ಲಿ ಕರೆಸ್ಕೊಳ್ತೀವಿ ಅಂತ ಏನು ಹೇಳಿದರು ಯಶ್ ಅವರ ಮಾತು, ಆ ಒಂದು ಮಾತು ಈ ಒಂದು ಟೀಸರನ್ನು ನೋಡಿದ ಮೇಲೆ ಅಕ್ಷರಶಃ ನಿಜ ಅನಿಸುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒಂದು ಟೀಸರ್ ಏನು ನೋಡೋಕ್ಕೆ ಶುರು ಮಾಡ್ತೀವಿ, ಆವಾಗ ಆ ಒಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಆ ಒಂದು ಸಿನಿಮಾಟೋಗ್ರಫಿ ಪ್ರತಿಯೊಂದನ್ನು ನಾವು ಗಮನಿಸ್ತಾ ಹೋದಂತೆ ಅದು ಎಲ್ಲೋ ಹಾಲಿವುಡ್ ರೇಂಜ್ನಲ್ಲೇ ಒಂದು ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ಕಂಪ್ಲೀಟ್ ಆಗಿ ಹಾಲಿವುಡ್ ಸ್ಟಫ್ ಈ ಒಂದು ಟೀಸರ್ನಲ್ಲಿ ನಾವು ನೋಡ್ಬೋದಾಗಿದೆ. ಆ್ಯಂಡ್ ಯಶ್ರವರ ಲುಕ್ಕು ಕೂಡ ಅಷ್ಟೇ ತುಂಬ ಸ್ವಾಗ್ ಆಗಿ ಅವರು ಒಂದು ಎಂಟ್ರಿಯನ್ನು ತೆಗೆದುಕೊಳ್ಳುವಂಥದ್ದು. ಸೊ ಎಲ್ಲದನ್ನು ನೋಡಿದಾಗ ಖಂಡಿತವಾಗ್ಲೂ ಟೀಸರ್ ಏನು ಅವರು ಹೇಳಿದ್ರು ಆ ಮಾತಿಗೆ ಬದ್ಧವಾಗಿದ್ದಾರೆ ಯಶ್ರವರು. ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಗ್ಲೋಬಲ್ ಪ್ಯಾನ್ ಇಂಡಿಯಾ ಅಲ್ಲ, ಈಗ ಪ್ಯಾನ್ ವರ್ಲ್ಡ್ ಲೆವೆಲ್ಗೆ, ಅಂದರೆ ಗ್ಲೋಬಲ್ ಸ್ಟಾರ್ ಆಗಿ ತಾವು ಯಾವ ರೀತಿಯ ಒಂದು ಎಫರ್ಟನ್ನು ಹಾಕಬೇಕು, ಎಷ್ಟು ಟೈಮನ್ನು ತೆಗೆದುಕೊಂಡು ಸಿನಿಮಾವನ್ನು ಮಾಡಬೇಕು, KGF ಸಿನಿಮಾ ನಂತರ ಯಾವ ಒಂದು ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ತುಂಬ ಯೋಚನೆ ಮಾಡಿ ಟಾಕ್ಸಿಕ್ ಸಿನಿಮಾದ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡ್ರು. ಅದಕ್ಕೆ ತಕ್ಕಂತಹ ಒಂದು ಟೀಸರನ್ನು ಯಶ್ರವರ ಹುಟ್ಟುಹಬ್ಬದ ದಿನ ಇವತ್ತು ರಿಲೀಸ್ ಮಾಡಲಾಗಿದೆ. ಆ್ಯಂಡ್ ಎಲ್ಲ ಕಡೆಯಿಂದನೂ ಕೂಡ ತುಂಬ ಪಾಸಿಟಿವ್ ಆಗಿನೇ ಒಂದು ರಿವ್ಯೂಸ್ಗಳು ಕೇಳಿ ಬರ್ತಾ ಇದೆ. ಕೆಲವರು ಹೇಳ್ತಾರೆ ಅದೊಂದು ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಲ್ಲ, ಆಗಲ್ವೇನೋ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯಗಳು ಬರ್ತಾ ಇರ್ಬೋದು. ಬಟ್ ಎಲ್ಲೋ ಯಶ್ರವರ ಅಭಿಮಾನಿಗಳು ಇಷ್ಟು ವರ್ಷ ಅಂದರೆ 4 ವರ್ಷ ಆಯಿತು KGF 2 ಸಿನಿಮಾ ರಿಲೀಸ್ ಆಗಿ. ಸೊ KGF 2 ಸಿನಿಮಾ ನಂತರ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂತಹ ಟಾಕ್ಸಿಕ್ ಸಿನಿಮಾದ ಈ ಒಂದು ಟೀಸರ್ ಯಶ್ರವರ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಶರ್ಮಿತಾ, ಗೀತಾ, ಒಂಥರ ಕ್ಯೂರಿಯಾಸಿಟಿ ಪ್ಲಸ್ ಕಳವಳ ಇದ್ದಿದ್ದು, ಮತ್ತೇನೋ ರೀಶೂಟ್ ಮಾಡ್ತಾ ಇದಾರಂತೆ, ಕತೆನ ಎಷ್ಟೇ ಬರೀತಾ ಇದಾರಂತೆ, ಯಾಕೋ ಡೈರೆಕ್ಟರ್ ಮೇಲೆ ಅವ್ರಿಗೆ ಸಮಾಧಾನ ಆಗ್ಲಿಲ್ವಂತೆ, ಅಸಮಾಧಾನ ಇದೆಯಂತೆ, ಹಂಗಾಗಿ ಸಿನಿಮಾ ಹಿಂಗೆ ಮೂಡ್ ಬರುತ್ತೋ ಅಂತೇಳಿ ಒಂದಿಷ್ಟು ಕನ್ಫ್ಯೂಷನ್ ಮಧ್ಯದಲ್ಲಿ ಕ್ರಿಯೇಟ್ ಆಗಿತ್ತು. ಆ ಕನ್ಫ್ಯೂಷನ್ಗೆಲ್ಲ ಇದು ಉತ್ತರ ಕೊಡ್ತು ಅನ್ಸುತ್ತಾ ಟೀಸರು? ಖಂಡಿತ. ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾನೆ ಇದೆ. ಯಾಕಂತ ಹೇಳಿದ್ರೆ ಯಶ್ರವರು ಅಂತ ಹೇಳಿದಾಗ ಯಶ್ ಕೂಡ ಈ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆ್ಯಂಡ್ ಗೀತು ಮೋಹನ್ ದಾಸ್ ರವರು ಈ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆನೂ ಕೂಡ, ಅಂದರೆ ಸುಮಾರು ಒಂದು 3-4 ತಿಂಗಳ ಹಿಂದೆಯಿಂದನೂ ಕೂಡ ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾದ ನಿರ್ದೇಶನದಿಂದ ಹೊರ ಬಂದ್ರಂತೆ. ಆ ರೀತಿಯ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾನೆ ಇತ್ತು. ಆ್ಯಂಡ್ ಈಗ ಅದಕ್ಕೆಲ್ಲದಕ್ಕೂ ಸ್ಪಷ್ಟನೆ ಸಿಕ್ಕಿದೆ. ಯಾಕಂದರೆ ಗೀತು ಮೋಹನ್ ದಾಸ್ ಫಿಲ್ಮ್ ಅಂತಾನೆ ಒಂದು ಸಿನಿಮಾ ಒಂದು ಲೈನ್ ಕೂಡ ಬರುತ್ತೆ. ಸೊ ಇದೆಲ್ಲವನ್ನ ನೋಡಿದಾಗ ಕಂಪ್ಲೀಟ್ ಆಗಿ ಯಶ್ರವರು ಈ ಒಂದು ಸಿನಿಮಾದ ಕಥೆಯನ್ನು ತುಂಬ ಚೂಸಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ KGF 2 ನಂತರ ಒಂದು ನಿರೀಕ್ಷೆಯನ್ನು ಅವರು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಗ್ಲೋಬಲ್ ಸ್ಟಾರ್ ಆಗಿ ಆಲ್ರೆಡಿ ಅವರು ಹೆಸರನ್ನು ಕೂಡ KGF 2ನಲ್ಲಿ ಮಾಡಿದ್ರು. ಆ್ಯಂಡ್ ಟಾಕ್ಸಿಕ್ ಅಂತ ಬರ್ತಿರುವಾಗ ಟಾಕ್ಸಿಕ್ ಒಂದು ಟೈಟಲ್ ಏನಿದೆ, ಯೂನಿವರ್ಸಲ್ ಟೈಟಲ್ನ ಇಟ್ಕೊಂಡು ಈಗ ಒಂದು ಬಿಟ್ಟಿರುವಂತಹ ಟೀಸರ್ ಏನಿದೆ ಅದರಲ್ಲೂ ಕೂಡ ಅಷ್ಟೇ, ಕನ್ನಡ ನಿಮಗೆಲ್ಲ ಕೂಡ ಪದ ಬಳಕೆ ಕಾಣ್ತಿದ್ರು ಕೂಡ ಹಾಲಿವುಡ್ ಅಂದರೆ ಎಲ್ಲ ಭಾಷೆಯಲ್ಲೂ ಕೂಡ ರೀಚ್ ಆಗುವಷ್ಟರ ಮಟ್ಟಿಗೆ ಈ ಒಂದು ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಯಶ್ರವರ ಇನ್ವಾಲ್ವ್ಮೆಂಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಕಥೆಯ ವಿಚಾರದಲ್ಲಿ ಅವರು ಇನ್ವಾಲ್ವ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಎತ್ತರಕ್ಕೆ ಹೋಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಕಡಿಮೆ ಇದೆ. ಆ್ಯಂಡ್ ಗೀತು ಮೋಹನ್ ದಾಸ್ ರವರ ಈ ಸಿನಿಮಾಗೆ ನಿರ್ದೇಶನ ಮಾಡಿರುವಂಥದ್ದು. ಸಿನಿಮಾ ಟೀಸರ್ ರಿಲೀಸ್ ಆದಮೇಲೆ ಒಂದು ಸ್ಪಷ್ಟನೆಯನ್ನು ಸಿಕ್ಕಿದೆ. ಎಲ್ಲ ಕೂಡ ಹೇಳ್ತಾರೆ ರೀಶೂಟ್ ಆಗ್ತಿದೆ ಅಂತ. ಯಾಕಂತ ಹೇಳಿದ್ರೆ ರೀಶೂಟ್ ಅನ್ನೋದಕ್ಕಿಂತ ಸಿನಿಮಾ ಆದ ನಂತರದಲ್ಲಿ ಒಂದಷ್ಟು ಕೆಲಸ
ಕೆಲಸಗಳು ಈಗ ಬಾಕಿ ಇರೋದ್ರಿಂದ ಈ ಒಂದು ರೀಸನ್ಗೆ ಅವರು ನಿನ್ನೆ ಒಂದು ಪೋಸ್ಟನ್ನ ಕೂಡ ಹಾಕಿದ್ರು. ಯಾಕಂದ್ರೆ ನಾನು ಈ ಸಲ ಅಂದ್ರೆ ಈ ವರ್ಷ 19ನೇ ತಾರೀಕಿಗೆ ಟಾಕ್ಸಿಕ್ ಮೂಲಕ ಬರಬೇಕಾದಂತಹ ಅವಶ್ಯಕತೆ ಇದ್ದೇ ಇದೆ. ಯಾಕಂದ್ರೆ 4 ವರ್ಷಗಳ ಆಗಿದೆ. ಸೊ ಈ ಒಂದು ಕಾರಣಕ್ಕಾಗಿ ಸಿನಿಮಾದ ಕೆಲಸ ಇರೋದ್ರಿಂದ ನಾನು ಹುಟ್ಟುಹಬ್ಬದ ನಿಮಿತ್ತವಾಗಿ ಯಾರಿಗೂ ಕೂಡ ಸಿಗೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಅಂಡ್ ಸಿನಿಮಾ ಅಂತ ಹೇಳಿದ್ಮೇಲೆ ಮಾರ್ಚ್ 19ಕ್ಕೆ ಒಂದು ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಸಿನಿಮಾದ ಒಂದಷ್ಟು ಕೆಲಸಗಳು ನಡೀತಾನೆ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ಇವಾಗ ಬಾಕಿ ಇರೋದ್ರಿಂದ ಈ ಸಲ ಯಶ್ ಅವರು ಸಿಕ್ಕಿಲ್ಲ. ಬಟ್ ಭರಪೂರ ಮನೋರಂಜನೆ ಅನ್ನುವಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಯಶ್ ಮೇನಿಯಾ ತುಂಬಾನೇ ಜೋರಾಗಿದೆ. ಮಾರ್ಚ್ 19ಕ್ಕೆ ಯಶ್ ಟಾಕ್ಸಿಕ್ ಮೂಲಕ ಬರೋದಂತೂ ಕನ್ಫರ್ಮ್ ಆಗಿದೆ. ಶರ್ಮಿತಾ. ಥ್ಯಾಂಕ್ ಯು ಗೀತಾ.